ಬಂದು ಮೇಕಪ್ ಆರ್ಟಿಸ್ಟ್ ಆಗಿ ಕೂಡ ಬಿಸಿ ಹ್ಮ್ ಶೆಡ್ಯೂಲ್ ಅಲ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಿಂಗೆ ಒಂದು ಇನ್ಸಿಡೆಂಟ್ ಆಗಿತ್ತು ಸರ್, ಹೋಗಿದ್ದೆ ಒಂದ್ ಮದ್ವೆಗೆ. ಹ್ಮ್ ಅವಾಗ ಒಂದ್ ಅಜ್ಜಿ ಬಂದ್ಬಿಟ್ಟು, ಅಯ್ಯೋ ಕುತ್ಕೊಳಮ್ಮ, 6 months ಏನೋ ಕನ್ಸೀವ್ ಇರ್ಬೋದು, ನೀನು ಕುತ್ಕೊಂಡು ರೆಸ್ಟ್ ಮಾಡು ಅಂತ ಹೇಳ್ಬಿಟ್ರು ಸರ್. ಅವತ್ತು ನನಗ್ ತಲೆ ಕೆಟ್ಬಿಡ್ತು, ಅಯ್ಯಪ್ಪ ಈ ತರ ಆಗ್ತಿದ್ದೀನ ನಾನು, ಇಷ್ಟು ವೆಯ್ಟ್ ಆಗಿದ್ದೀನ ನಾನು ಅಂತ ಹೇಳ್ಬಿಟ್ಟು ಅವತ್ತೇ ಡಿಸೈಡ್ ಮಾಡಿದೆ ಸರ್, ನಾನ್ ಸ್ಲಿಮ್ ಆಗ್ಬೇಕು ಅಂತ. ತುಂಬಾ ಹ್ಮ್ ಹುಡುಕ್ತಿದ್ದೆ ಸರ್. ಎಲ್ಲ ಏನು ಅಂದ್ರೆ ಅವ್ರದ್ದು ಮಿಲ್ಕ್ ಶೇಕ್ ಆ ತರ ಕುಡ್ದ್ಬಿಟ್ಟು ಸಣ್ಣ ಆಗೋದ್ ಹೇಳ್ತಾ ಇದ್ರು. ಓಕೆ. ನನಗ್ ಅದು ಬೇಡಿತ್ತು ಸರ್ ಅದು. ಹ್ಮ್ ಯಾಕಂದ್ರೆ ನೆಕ್ಸ್ಟ್ ಅದನ್ ಬಿಟ್ಟೆ ಮತ್ತೆ ನನ್ ಗೇನ್ ಆಗೇ ಆಗ್ತೀನಿ ಅಂತ ನನ್ ಮೈಂಡ್ ಅಲ್ಲಿ ಇತ್ತು. ಓಕೆ. ಅದಕ್ಕೆ ನಿಮ್ದು ಒಂದ್ ಇನ್ಸ್ಟಾದಲ್ಲಿ ನೋಡ್ದೆ ಸರ್, ನಿಮ್ದು ವೆಯ್ಟ್ ಲಾಸ್ ಇಂದು ಎಲ್ಲ ಒಂದು ವ್ಯೂ ನೋಡ್ತಾ ಇದ್ದೆ. ನನಗ್ ಓಕೆ. ಲೈಕ್ ಆಯ್ತು ಸರ್, ಈ ತರ ನೋಡೋಣ ಕೇಳೋಣ, ಇದು ನಾವೇ ಮಾಡ್ಕೊಂಡ್ ತಿನ್ನೋದ್ರಿಂದ ನಮ್ ಹೌದು. ಲೈಫ್ ಸ್ಟೈಲ್ ಇದೇ ರೂಢಿಸ್ಕೊಂಡ್ರೆ ಸಾಯೋ ತನಕನೂ ನಾವ್ ಇದರಲ್ಲೇ ಮೇಂಟೈನ್ ಮಾಡ್ಬೋದು ಅಂತ ನನ್ ಮೈಂಡಿಗೆ ಬಂತು ಸರ್. ಹಾಗಾಗಿ ಅವತ್ತೇ ನಾನು ಡಿಸೈಡ್ ಮಾಡಿದೆ ನಿಮ್ ಹತ್ರ ಕೋಚಿಂಗ್ ತಗೋಬೇಕು ಅಂತ. ನಿಮ್ ಚಿತ್ರದುರ್ಗದಲ್ಲಿರೋರು ಬೇರೆ ಊರಲ್ಲಿರೋರೆಲ್ಲ ನಮ್ ಪ್ರೋಗ್ರಾಮ್ ಮಾಡ್ಬೋದಾ? ಬೇರೆ ಊರಲ್ಲಿದ್ದು ನೀವು ಆರಾಮ್ಸೆ ಮಾಡ್ಬೋದು. ನಮಗೂ ಅದೇ ಡೌಟ್ ಇತ್ತು ಸರ್ ಫಸ್ಟ್, ಹಾ. ನಾವ್ ಹೆಂಗ್ ತೆಳ್ಳಗಾಗ್ಬೋದು, ಅವ್ರು ಹೇಳೋದ್ರಿಂದಾನೇ ತೆಳ್ಳಗಾಗ್ತೀವಾ ಹ್ಮ್ ಅಂತಂದು ಒಂದು ದಿನ ಫುಲ್ ವ್ಯೂ ನೋಡಿದೀನಿ ಸರ್. ಅದು ನಿಮ್ದು ಅಷ್ಟು ಇನ್ಸ್ಟಾದಲ್ಲಿ ಇರೋ ಸ್ಟೋರೀಸ್ ಎಲ್ಲ ನೋಡಿದೀನಿ. ಬರ್ತಿದಾಗ ಆನ್ಲೈನ್ ಕ್ಲಾಸ್ ಹೇಳ್ತಿರ್ತಾರೆ. ಆನ್ಲೈನ್ ಕ್ಲಾಸ್ ಅಲ್ಲ, ಇದು ಆನ್ಲೈನ್ ಪ್ರೋಗ್ರಾಮ್ ಅಂತ. ಇದ್ರಲ್ಲಿ ನಾವು ಅವರಿಗೆ ಒಂದು ಡಯಟ್ ಅಂಡ್ ಲೈಫ್ ಸ್ಟೈಲ್ ಬಗ್ಗೆ ಗೈಡ್ ಮಾಡಿದೀವಿ. ಮತ್ತೆ ಸಪೋರ್ಟ್ ತಗೊಂಡು ಅವರು ಮೇಕಪ್ ಮಾಡ್ತಾ ಇದ್ರು ಇನ್ನೊಬ್ರಿಗೆ. ಅಂದ್ರೆ ತುಂಬಾ ಬ್ಯಾಕ್ ಪೇನ್ ಮತ್ತೆ ನೀ ಪೇನ್ ಇತ್ತು ಅವ್ರಿಗೆ. ಸೊ ಇವಾಗ ಓಕೆ. ಅವ್ರಾಗೆ ಮಾಡ್ತಾರೆ, ಯಾರ್ದು ಓಕೆ. ಸಪೋರ್ಟ್ ಇಲ್ದೆ. ಅದಕ್ಕೆ ಡಾಕ್ಟರ್ ನೀನ್ ವೆಯ್ಟ್ ಲಾಸ್ ಮಾಡ್ಕೋಬೇಕಮ್ಮ, ತುಂಬಾ ಬ್ಯಾಕ್ ಪೇನ್ ಅಂದ್ರೆ ಇದಕ್ಕೇನೋ ಸರ್ಜರಿ ಮಾಡಕ್ ಬರಲ್ಲ ಈ ಏಜ್ಗೆ, ಹ್ಮ್ ನಿಮ್ದು ಸಿಸರಿನ್ ಆಗಿರೋದ್ರಿಂದ ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೊಳ್ಳೇಬೇಕು ನೀವು ಅಂತ ಹೇಳಿದ್ರು ಸರ್. ಓಕೆ. ಹಂಗಾಗಿ ನಾನು ಏನ್ ಮಾಡೋದು ಅಂದ್ರೆ ಆಮೇಲೆ ಆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ರು, ಇದು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ರು. ಹ್ಮ್ ಅದ್ ತಗೊಂಡ್ಮೇಲೆ ಇನ್ನು 6 kg ಗೇನ್ ಆಗಿದೆ ಸರ್. ಈಗ ಮತ್ತೆ ಪದೇ ಪದೇ ನಾನು ಹಾಸ್ಪಿಟಲ್ಗೆ ಹೋಗ್ತಾ ಇದ್ರೆ ನಂದು ಇದೆ ಮತ್ತೆ ಇನ್ನೂ ಗೇನ್ ಆಗ್ತೀನಿ ವಿನ ಸಣ್ಣ ಆಗಲ್ಲ. ಹ್ಮ್ ನೋಡೋಣ ಡಯಟ್ ಅವ್ರ ಹತ್ರ ಏನಾದ್ರು ತಗೋಬಹುದು ಅಂತ ಸರ್ಚ್ ಮಾಡುವಾಗ ನೀವು ಸಿಕ್ಕಿದ್ ಸರ್, ನಿಮ್ದು ಈ ತರ ಕೋಚರ್ ಇವಾಗ ಸಿಕ್ಕಿದ್ದು. ಬ್ಯಾಕ್ ಪೇನ್ ನೀ ಪೇನ್ ಅದಲ್ಲ? ಅದು ಕಮ್ಮಿ ಆಗಿದೆ ಸರ್ ನನ್ಗೆ. ಹ್ಮ್ ಅಂದ್ರೆ ಬ್ಯಾಕ್ ಪೇನ್ ವರ್ಕಿಂಗ್ ಅಲ್ಲಿ ಏನು ಇಲ್ಲ ಸರ್, ಬ್ಯಾಕ್ ಪೇನ್ ಇಲ್ಲ. ಓಕೆ. ಸೊ ಇವಾಗ ಅಂದ್ರೆ ಕೆಲಸ ಮಾಡೋದಕ್ಕೆ ಏನ್ ತೊಂದ್ರೆ ಆಗ್ತಾ ಇಲ್ಲ? ಇಲ್ಲ ಸರ್, ಆಕ್ಟಿವ್ ಆಗಿದ್ದೀನಿ ಸರ್. ಮುಂಚೆ ಇದ್ನಲ್ಲ ಹುಡುಗಿ ಟೈಮಲ್ಲಿ ಆಕ್ಟಿವ್ ಇದ್ನಲ್ಲ ಆ ತರ ಆಗ್ಬಿಟ್ಟಿದೀನಿ. ಇವಾಗ್ಲೂ ವೆರಿ ಗುಡ್. ಹುಡುಗಿ. ಎಷ್ಟು ದಿನದಲ್ಲಿ ಆಗಿದೆ ಇದು? 3.5 months ಸರ್ ಇದಾಗಿದ್ದು ನನ್ನದು. 3.5 months. ಜರ್ನಿ ಸ್ಟಾರ್ಟ್ ಮಾಡಿದಾಗ ಇದು ಹೆಡ್ ಶೇವ್ ಮಾಡಿದ್ರಾ ತಿರುಪತಿಗೆ ಅಂತ ಹೇಳಿ? ಹೌದು ಸರ್, ತಿರುಪತಿಗೆ ಹೋಗಿದ್ವಿ ಸರ್ ನಾವು. ಓಕೆ. ಸೊ ಕೂದಲು ವಾಪಸ್ ಬರೋದ್ರಲ್ಲಿ ಸ್ಲಿಮ್ ಆಗ್ಬಿಟ್ಟಿದೀನಿ. ಫ್ಯಾಟ್ ಫ್ಯಾಟ್ ಇದು ಸ್ಲಿಮ್ ಎಲ್ಲ ಇದು ಕಡಿಮೆ ಮಾಡ್ಬಿಟ್ಟಿದೀರಾ. ಗ್ರೇಟ್. ಸ್ಟಾರ್ಟಿಂಗ್ ಸರ್ ಏನು ಎಂಗೇಜ್ಮೆಂಟ್ ಆಗೋಕೆ ಹೋಗಿದ್ನಲ್ಲ, ಈಗ ನೆಕ್ಸ್ಟ್ ಈಗ ಮದ್ವೆ ಇತ್ತಲ್ಲ, ನಾನೇನ ಅಂತ ಕಂಡಿಡಿತಿಲ್ಲ ಸರ್ ಅವರು. ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ಇವತ್ತು ನಾನು ಇಲ್ಲಿ ಪರಿಚಯ ಮಾಡಿಸ್ತಿರೋದು ನಯನ ಅಂತ. ನಯನ ಅವರು ಚಿತ್ರದುರ್ಗದಲ್ಲಿರೋದು. ಅಲ್ಲಿಂದ ನಮ್ಮ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಜಾಯ್ನ್ ಆಗಿ ಕೆಜಿ ವೆಯ್ಟ್ ಲಾಸ್ ಮಾಡಿದೀರಾ ನಯನ ಅವರೇ? 12 ಸರ್. ಎಷ್ಟು ಸ್ಟಾರ್ಟ್ ಮಾಡಿದಾಗ ಎಷ್ಟು ವೇಟ್ ಇದ್ರಿ? 76.6 ಇದೆ ಸರ್ ನಾನು. ಇವಾಗ ಈಗ 64.5 ಇದೀನಿ ಸರ್. ಸುತ್ತಳತೆ ಬಂದು ಹೊಟ್ಟೆದ್ ಬಂದು ಸರ್ 107 ಇವಾಗ 80 ಆಗಿದೆ. 80 ಆಗಿದೆ ಸರ್. 27 ಸೆಂಟಿಮೀಟರ್. ಓಕೆ. ಥ್ರೂ ಔಟ್ ದ ಜರ್ನಿ ಮನೆಯಲ್ಲೇ ವರ್ಕೌಟ್ ಮಾಡಿರೋದು? ಹೌದು ಸರ್. ಸೊ ನಿಮ್ ಪ್ರೊಫೆಷನ್ ಏನು? ಮೇಕಪ್ ಆರ್ಟಿಸ್ಟ್ ನಾನು. ಓಕೆ. ಸೊ ಮೇಕಪ್ ಆರ್ಟಿಸ್ಟ್ ಅಂದ್ರೆ ತುಂಬಾ ಹೊರಗಡೆ ಹೋಗೋದು, ಅಲ್ಲಿ ಇಲ್ಲಿ ಸ್ಟೇ ಓವರ್ ಮಾಡ್ಬೇಕು, ತುಂಬಾ ಬೇಗ ಹೇಳ್ಬೇಕು, ಅದು ಇದು ಬ್ರಹ್ಮ ಮುಹೂರ್ತ ಅದು ಇದು ಏನೇನೆಲ್ಲ ಇರುತ್ತೆ. ಸೊ ಅದೆಲ್ಲದ್ರ ಮುಂದೆ ಹೆಂಗ್ ಮ್ಯಾನೇಜ್ ಮಾಡಿದ್ರಿ? ಸರ್ ಚೆನ್ನಾಗ್ ಅನ್ಸ್ತು. ಅದು ಏನಂದ್ರೆ ಎಲ್ಲ ತಿನ್ಕೊಂಡೇ ಮಾಡೋದ್ರಿಂದ ಹಿಡ್ದು ನಾನು ಮನೇಲಿ ಎಲ್ಲ ಅಡ್ಗೆ ಮಾಡ್ಕೊಂಡೇ ಮಾಡೋದ್ರಿಂದ ನನಗೆ ಹೆಲ್ಪ್ ಆಯ್ತು ಸರ್. ಅದು ಏನೋ ಕುಡಿಯೋದ್ರಿಂದ ಇದು ಮಾಡೋದು ಅದು ಆತರ ಏನಿರ್ಲಿಲ್ವಲ್ಲ ನಿಮ್ದು. ನಾವೇ ತಯಾರ್ ಮಾಡ್ಕೊಂಡ್ ಮಾಡೋದ್ರಿಂದ ನಾನು ಬಾಕ್ಸ್ ಅಲ್ಲೂ ಸ್ವಲ್ಪ ತಗೊಂಡ್ ಹೋಗ್ತಿದ್ದೆ. ಅಲ್ಲಿ ಇನ್ನೇನು ವೆಜಿಟೇಬಲ್ಸ್ ಪಲ್ಯ ಅದು ಇದು ಜಾಸ್ತಿ ಮಾಡ್ತಾನೆ ಇರ್ತಾರೆ ಮದ್ವೆ ಅಂದ್ರೆ. ಅದನ್ನೇ ಕವರ್ ಅಪ್ ಮಾಡಿದೆ ನಾನು, ವೆಜಿಟೇಬಲ್ಸ್ ತಗೊಂಡ್ ಹೋಗ್ತಿದ್ದೆ ಜೊತೆಗೆ. ತುಂಬಾ ಮೇಕಪ್ ಆರ್ಟಿಸ್ಟ್ ಗಳು ಹೊರಗಡೆ ಹೋದ್ರೆ ಮದುವೆ ಊಟ ತಿನ್ಬೇಕಾಗತ್ತೆ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ನೀವ್ ಹೆಂಗ್ ಮ್ಯಾನೇಜ್ ಮಾಡಿದ್ರಿ? ಈಗ ಒಂದ್ 12 kg ವೆಯ್ಟ್ ಲಾಸ್ ಮಾಡಿದಿರಲ್ಲ ನೀವು, ಮೇಕಪ್ ಆರ್ಟಿಸ್ಟ್ ಆಗಿ ಅಲ್ಲಿ ಇಲ್ಲಿ ಹೊರಗಡೆ ಹೋಗ್ತಾ ಇರ್ತೀರಾ, ಬಟ್ ಆದ್ರೂ ಅಲ್ಲಿದ್ದಾಗ ಹೆಂಗ್ ಮ್ಯಾನೇಜ್ ಮಾಡಿದ್ರಿ? ಕಾಳುಗಳು ಇಲ್ಲಿ ತಗೊಂಡ್ ಹೋಗ್ತಿದ್ದೆ ಸರ್. ಇನ್ನೇನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಲ್ಮೋಸ್ಟ್ ಇಡ್ಲಿ ಮಾಡ್ತಾರೆ. ಅಲ್ಲಿ ನಾನು 2 ಇಡ್ಲಿ ತಿಂತಿದ್ದೆ. ಅದಾದ್ಮೇಲೆ ನೆಕ್ಸ್ಟ್ ಪಲ್ಯಗಳು ಜಾಸ್ತಿ ಮಾಡ್ತಾರೆ ಸರ್ ಮದ್ವೆಗಳು ಅಂದ್ರೆ. ಪಲ್ಯ ತಗೋತಾ ಇದ್ದೆ, ಒಂದು ರೊಟ್ಟಿ ಇಲ್ಲಾಂದ್ರೆ ಚಪಾತಿ. ಈ ಚಪಾತಿ ಕಾಮನ್ ಆಗಿ ಚಪಾತಿ ಮಾಡ್ತಾರೆ, ಪಲ್ಯನೇ ಜಾಸ್ತಿ ಹಾಕ್ಸ್ಕೊತಿದ್ದೇನೆ ಸರ್ ನಾನು. ಸ್ವೀಟ್ ತಿಂದೇ ಇಲ್ಲ ಸರ್ ನಾನು. ವೆರಿ ಗುಡ್.
ತುಂಬಾ ಜನರಿಗೆ ಇದೆ ಸಿಂಪಲ್ ಇದು, ಹೊರಗಡೆ ಹೋಗಿದ್ದೀನಿ ಅಂದಿದ್ ಮಾತ್ರಕ್ಕೆ ನಾನು ಇರೋ ಬರೋದೆಲ್ಲ ಸಿಕ್ಕಿದ್ದೆಲ್ಲ ತಿನ್ಬೇಕು ಅಂತಿಲ್ಲ. ಸ್ವಲ್ಪ ಸ್ಮಾರ್ಟ್ ಆಗಿ ಕ್ಲೀನ್ ಫುಡ್ ತಿಂದ್ರೆ ಮೇಂಟೈನ್ ಮಾಡ್ಬೋದು. ಮತ್ತೆ ಹೌದು ಉಳಿದಿರೋ ಕೆಲಸ ಇಲ್ದಿರೋ ಟೈಮಲ್ಲಿ ಮನೆಯಲ್ಲಿ ನಾರ್ಮಲ್ ಡಯಟ್, ಮನೆಯಲ್ಲಿ ಆಸ್ ಪರ್ ದ ಡಯಟ್ ಚಾರ್ಟ್ ಪ್ರಕಾರ ಏನೇನಿದೆ ಅದು ಫಾಲೋ ಮಾಡ್ತಾ ಇದ್ರೆ. ಹೌದು ಸರ್, ಫಾಲೋ ಮಾಡ್ತಾ ಇದ್ದೆ. ಎಕ್ಸಸೈಸ್ ಎಲ್ಲ ಅಲ್ಲೂ ಬೇಗ ನಾನು ವರ್ಕೌಟ್ ಕೂಡ ಬೇಗ ಎದ್ಬಿಟ್ಟು ಅಲ್ಲಿ ಹೆಂಗು ಟೈಮ್ ಇರ್ತಿತ್ತಲ್ಲ, ಹಾ ಒಂದ್ ಹಾಫ್ ಅನ್ ಅವರ್ ಮುಂಚೆನೆ ಎದ್ಬಿಟ್ಟು ನಾನು ಅಲ್ಲೂ ಸ್ಟೆಪ್ ಹತ್ತಿ ಇಳಿಯೋದು, ಹಾ ರನ್ನಿಂಗ್ ಮಾಡೋದು ಅದು ಸೂಪರ್ ಮಾಡ್ತಿದ್ದೆ ಸರ್. ಸೂಪರ್. ಅಂದ್ರೆ ನಿಮ್ ತರ ಪ್ರೊಫೆಷನಲ್ಲಿ ತುಂಬಾ ಜನ ಇದಾರೆ ಇವತ್ತು ಬೆಂಗಳೂರಲ್ಲಿ. ಅವ್ರಿಗೆ ನಿಮ್ದು ಏನಾದ್ರು ಕೇಳಿದ್ರೆ ಸ್ವಲ್ಪ ಇನ್ಸ್ಪಿರೇಷನ್ ಅಂತ ಅನ್ಸ್ಬೋದು. ಬಿಕಾಸ್ ನೀವು ಬೆಳಗ್ಗೆ ಅಂದ್ರೆ ಈ ತರ ತುಂಬಾ ಜನರದ ಎಕ್ಸ್ಕ್ಯೂಸೇ ಇದು, ನಾನು ಹೊರಗಡೆ ಹೋಗ್ತೀನಿ ಮಾಡಕ್ ಆಗಲ್ಲ ಅದು ಇದು ಅಂತ. ನೀವು ಆತರ ಈಗ ಮದುವೆ ಮನೆಗೆ ಹೋಗಿ ಅಲ್ಲಿ ಕೂಡ ನೀವು ಈ ತರ ಸ್ಟೆಪ್ಸ್ ಹತ್ತೋದು ಅದು ಇದು ಮಾಡಿ ಆಕ್ಟಿವ್ ಆಗಿರ್ತೀರಾ ಅಂದ್ರೆ ರಿಯಲಿ ಗ್ರೇಟ್. ಹೌದು ಸರ್, ಇಲ್ಲಿ ಮತ್ತೆ ಅದು ಕಂಟಿನ್ಯೂ ಇರುತ್ತೆ ಸರ್. ಒಂದ್ ಮಂತ್ ಅಲ್ಲಿ ನಾನು 5 days ಅಷ್ಟೇ ಮನೇಲಿದೆ ಸರ್. ಹಾ ಹಂಗಿದ್ದಾಗ ಮತ್ತೆ ಅದು ಡಿಲೇ ಆಗ್ಬಿಟ್ಟು ಇವಾಗೊಂದ್ ಸರಿ ಮಾಡಿದ್ರೆ ಮತ್ತೆ ಫ್ಯಾಟ್ ಬೇಗ ಇಳಿಯಲ್ಲ ಅಂದ್ಬಿಟ್ಟು ಹಾ ಅದು ಹೆಂಗು ಕಂಟಿನ್ಯೂ ಇದ್ರೆ ಚೆನ್ನಾಗಿ ಅಂದ್ಬಿಟ್ಟು ಹಂಗೆ ಮಾಡ್ಕೊತಾ ಇದ್ದೆ ಸರ್. ನಯನ ಅವರು ಮೇಕಪ್ ಆರ್ಟಿಸ್ಟ್. ಅವರು ಚಿತ್ರದುರ್ಗ ಸುತ್ತಮುತ್ತದಲ್ಲೆಲ್ಲ ಮೇಕಪ್ ಮಾಡ್ತಾರೆ ಮದುವೆಗಳಿಗೆಲ್ಲ. ನೀವು ಬೇಕಾದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಯನ ಅವ್ರ ಇನ್ಸ್ಟಾಗ್ರಾಮ್ ಐಡಿ ಹೇಳಿ. ಮೇಕವರ್ ಬೈ ನಯನ. ಮೇಕ್ ಓವರ್ ಬೈ ನಯನ ಅಂತ ನಯನ ಅವ್ರ ಇನ್ಸ್ಟಾಗ್ರಾಮ್ ಐಡಿ. ಅಲ್ಲಿಗೆ ಬೇಕಾದ್ರೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ನಯನ ಅವರಿಗೆ. ಎಲ್ಲಾದ್ರೂ ಮೇಕಪ್ ಸುತ್ತಮುತ್ತ ಏರಿಯಾದಲ್ಲಿ ಬೇಕಾಗಿದ್ರೆ ಅಂದ್ರೆ ಚಿತ್ರದುರ್ಗ ಸುತ್ತಮುತ್ತ ಎಲ್ಲ ಅವ್ರು ಮೇಕಪ್ ಮಾಡ್ತಾರಂತೆ. ನಯನ ಅವರು ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚ್ ಆಗಿ ಗೈಡ್ ಮಾಡಿದ್ದು ಶ್ವೇತಾ ಅವರು. ಶ್ವೇತಾ ಹೇಳಿ. ಇವರು ಬಂದು ಮೇಕಪ್ ಆರ್ಟಿಸ್ಟ್ ಆಗಿ ಕೂಡ ಬಿಸಿ ಶೆಡ್ಯೂಲ್ ಅಲ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಒಂದ್ 80% ಮಾಡಿದ್ದಾರೆ, 100% ಅಂತ ಹೇಳಲ್ಲ, 80% ಮಾಡಿದ್ರು ಕೂಡ ಇಷ್ಟ ರಿಸಲ್ಟ್ ಬಂದಿದೆ. ಮೇನ್ ಆಗಿ ಅವರಿಗೆ ವೆಯ್ಟ್ ಗಿಂತಾನು ಬೆಲ್ಲಿ ಫ್ಯಾಟ್ ಜಾಸ್ತಿ, ನೋಡಿದ್ರೆ ಗೊತ್ತಾಗತ್ತೆ. ಬಟ್ ಅವ್ರು ಹೇಳ್ತಾರೆ ನಾನು ಬೇರೆಯವ್ರಿಗೆಲ್ಲ ಚೆನ್ನಾಗಿ ಮೇಕಪ್ ಮಾಡಿ ಚೆನ್ನಾಗಿ ಕಾಣಿಸ್ತೇನೆ, ನಾನು ಚೆನ್ನಾಗಿ ಕಾಣ್ಬೇಕು ಅಂತ. ಸೊ ಇವಾಗ ಚೆನ್ನಾಗಿ ಕಾಣ್ತಾ ಇದಾರೆ, ಇನ್ನ ಚೆನ್ನಾಗಿ. ಹೌದು. ನಯನ ಅವರು ಇನ್ನೊಂದಂದ್ರೆ ಮತ್ತೆ ಸಪೋರ್ಟ್ ತಗೊಂಡು ಅವರು ಮೇಕಪ್ ಮಾಡ್ತಾ ಇದ್ರು ಇನ್ನೊಬ್ರಿಗೆ. ಅಂದ್ರೆ ತುಂಬಾ ಬ್ಯಾಕ್ ಪೇನ್ ಮತ್ತೆ ನೀ ಪೇನ್ ಇತ್ತು ಅವ್ರಿಗೆ. ಸೊ ಇವಾಗ ಅವ್ರಾಗೆ ಮಾಡ್ತಾರೆ, ಯಾರ್ದು ಸಪೋರ್ಟ್ ಇಲ್ದೇನೆ ಅವ್ರೊಬ್ರೇನೆ ಮೇಕಪ್ ಮಾಡ್ತಾರೆ ಇವಾಗ. ಮ್ಯಾರಿಡಾ? ಹಾ ಸರ್, ಮ್ಯಾರಿಡ್. ಇಬ್ರು ಮಕ್ಳು ಸರ್ ನನಗೆ, ಸಿಸೇರಿಯನ್ ಕೂಡ. ಮತ್ತೆ 2 ಮಕ್ಕಳು ಸಿ ಸೆಕ್ಷನ್. ಎಷ್ಟು ದೊಡ್ಡವರು ಮಕ್ಕಳು? ಅಲ್ಲಿ ಒಬ್ಬ 4th ಸರ್, ಇನ್ನೊಬ್ಬ UKG ಸರ್. ಹೌದಾ, ಓಕೆ. ಸೊ ಯಾವಾಗಿಂದ ವೆಯ್ಟ್ ಗೇನ್ ಆಗಿ ಸ್ಟಾರ್ಟ್ ಆಗಿದ್ದು? ಸರ್ ಒಂದು 4 years ಆಯ್ತು ಸರ್ ನಂದು. ನನಗೆ ಬ್ಯಾಕ್ ಪೇನ್ ಇತ್ತು ಸರ್. ಒಂದು ಬ್ಯಾಕ್ ಪೇನ್ ಗೆ ಚೆಕ್ ಮಾಡ್ಸಕ್ ಹೋದಾಗ ಅಲ್ಲೂ ಅದಕ್ಕೆ ಡಾಕ್ಟರ್ ನೀನ್ ವೆಯ್ಟ್ ಲಾಸ್ ಮಾಡ್ಕೋಬೇಕಮ್ಮ, ತುಂಬಾ ಬ್ಯಾಕ್ ಪೇನ್ ಅಂದ್ರೆ ಇದಕ್ಕೇನೋ ಸರ್ಜರಿ ಮಾಡಕ್ ಬರಲ್ಲ ಈ ಏಜ್ಗೆ, ನಿಮ್ದು ಸಿಸರಿನ್ ಆಗಿರೋದ್ರಿಂದ ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೊಳ್ಳೇಬೇಕು ನೀವು ಅಂತ ಹೇಳಿದ್ರು ಸರ್. ಹಂಗಾಗಿ ನಾನು ಏನ್ ಮಾಡೋದು ಅಂದ್ರೆ ಆಮೇಲೆ ಆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ರು, ಇದು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ರು. ಅದ್ ತಗೊಂಡ್ಮೇಲೆ ಇನ್ನು 6 kg ಗೇನ್ ಆಗಿದೆ ಸರ್. ನನ್ ಮತ್ತೆ ಗೇನ್ ಆದೆ ಸರ್. ಆ ಟ್ಯಾಬ್ಲೆಟ್ಸ್ ತಗೊಂಡು ಕೂಡ ಮತ್ತೆ ಗೇನ್ ಆದೆ. ಅದು ಏನಂದ್ರೆ ಹೋದ ವರ್ಷ ಟ್ರೀಟ್ಮೆಂಟ್ ತಗೊಂಡಿದ್ದು. ಅಲ್ಲಿಗೆ ನಂದು ಎಷ್ಟಾಯ್ತು, ಒಂದ್ 18,000 ಆಗಿತ್ತು ಬರೀ ಟ್ರೀಟ್ಮೆಂಟ್ಗೆನೆ. ಇಲ್ಲೇ ದಾವಣಗೆರೆಯಲ್ಲಿ ಸೌಖ್ಯದಲ್ಲಿ ತೋರಿಸಿದೆ. ಅದಾದ್ಮೇಲೆ ಮತ್ತೆ ಈ ಇಯರ್ ಇದೇ ಟೈಮಿಗೆ ಬಂದಿದ್ದು. ಹೋದ ವರ್ಷ ಇದೇ ಟೈಮಲ್ಲೇ ಬಂದಿತ್ತು. ಈ ವರ್ಷನೂ ಅದೇ ಟೈಮಿಗೆ ಬಂತು. ಈಗ ಮತ್ತೆ ಪದೇ ನಾನು ಹಾಸ್ಪಿಟಲ್ಗೆ ಹೋಗ್ತಾ ಇದ್ರೆ ನಂದು ಇದೆ ಮತ್ತೆ ಇನ್ನೂ ಗೇನ್ ಆಗ್ತೀನಿ ವಿನಾ ಸಣ್ಣ ಆಗಲ್ಲ. ನೋಡೋಣ ಡಯಟ್ ಅವ್ರ ಹತ್ರ ಏನಾದ್ರು ತಗೋಬಹುದು ಅಂತ ಸರ್ಚ್ ಮಾಡುವಾಗ ನೀವು ಸಿಕ್ಕಿದ್ ಸರ್. ನಿಮ್ದು ಈ ತರ ಕೋಚರ್ ಸಿಕ್ಕಿದ್ದು. ಬ್ಯಾಕ್ ಪೇನ್, ನೀ ಪೇನ್ ಅದೆಲ್ಲ ಅದು ಕಮ್ಮಿ ಆಗಿದೆ ಸರ್ ನನ್ಗೆ. ಬ್ಯಾಕ್ ಪೇನ್ ವರ್ಕಿಂಗ್ ಅಲ್ಲಿ ಏನು ಇಲ್ಲ ಸರ್, ಬ್ಯಾಕ್ ಪೇನ್ ಇಲ್ಲ. ಓಕೆ. ಸೊ ಇವಾಗ ಅಂದ್ರೆ ಕೆಲಸ ಮಾಡೋದಕ್ಕೆ ಏನ್ ತೊಂದರೆ ಆಗ್ತಾ ಇಲ್ಲ? ಇಲ್ಲ ಸರ್, ಆಕ್ಟಿವ್ ಆಗಿದ್ದೀನಿ ಸರ್. ಮುಂಚೆ ಇದ್ನಲ್ಲ ಹುಡುಗಿ ಟೈಮಲ್ಲಿ ಆಕ್ಟಿವ್ ಇದ್ನಲ್ಲ, ಆ ತರ ಆಗ್ಬಿಟ್ಟಿದೀನಿ ಇವಾಗ. ಹೌದಾ? ಹೆಂಗ್ ಸಣ್ಣ ಅದೇ ನೀನು, ಹೆಂಗ್ ಸಣ್ಣ ಅದೇ, ನಮಗ್ ಆಗಲ್ಲ ಆತರ ತಿನ್ನೋಕ್ ಆಗಲ್ಲ, ಆತರ ಇರೋಕ್ಕಾಗಲ್ಲ. ಇವತ್ ತಿನ್ಕೊಂಡ್ ಮಾಡೋದಿದು ಫುಡ್ ಡಯಟ್ ಸೇರ್ಕೊಳ್ಳಿ ಅಂತ ನಾನ್ ಸಜೆಸ್ಟ್ ಮಾಡ್ತಿದ್ದೀನಿ ಸರ್. ಎಕ್ಸರ್ಸೈಸ್ ಎಲ್ಲಿ ಮಾಡ್ತಿದ್ರಿ? ಎಕ್ಸರ್ಸೈಸ್ ಮನೇಲೆ ಮಾಡ್ತಾ ಇದ್ದೆ ಸರ್. ಮನೇಲೆ ಮಾಡ್ತಾ ಇದ್ರಾ? ಎಷ್ಟೊತ್ತು ಮಾಡ್ತಾ ಇದ್ರಿ? 1 hour ಮಾಡ್ತಿದ್ದೆ ಸರ್ ನಾನು. 1 hour ಮಾಡ್ತಾ ಇದ್ರ? ನೈಸ್. ಏನಾದ್ರು ನೋಡಿ ಮನೆಯಲ್ಲಿ ವರ್ಕೌಟ್ ಮಾಡಿ, ಮೇಕಪ್ ಆರ್ಟಿಸ್ಟ್ ಜಾಬ್ ಮಾಡ್ಕೊಂಡು, ಜೊತೆನಲ್ಲಿ ಮಕ್ಕಳಿಗೆಲ್ಲ ಊಟ ಮಾಡಿ, ಅಡಿಗೆ ಮಾಡಿ, ಎಲ್ಲಾ ಕೆಲಸ ಇದ್ರು ಮನೆಯಲ್ಲಿ ವರ್ಕೌಟ್ ಮಾಡ, ಮತ್ತೆ ಮದುವೆ ಮನೆಗೆ ಹೋದ್ರು ಅಲ್ಲೂ ಕೂಡ ಡಯಟ್ ಎಲ್ಲ ಕಂಟ್ರೋಲ್ ಮಾಡಿ, ಅಲ್ಲೇ ಯಾವತ್ ಆಕ್ಟಿವಿಟಿ ಆಗ್ತಿರ್ಲಿಲ್ಲ ಅಲ್ಲೇ ಸ್ಟೆಪ್ ಹತ್ತೋದು, ಅರ್ಧ ಗಂಟೆ ವರ್ಕೌಟ್ ಮಾಡೋದು, ಮದುವೆ ಮನೇಲಿ ಇದ್ರು ಅವೆಲ್ಲ ಮಾಡ್ತಿದ್ರಂತೆ. ನೋಡಿ ಇವ್ರೊಂದು ಇನ್ಸ್ಪಿರೇಷನ್. ಮಾಡೋರ್ಗೆ 1000 ದಾರಿ, ಮಾಡದೇ ಇರೋರ್ಗೂ 1000 ದಾರಿ. ಅಷ್ಟು ಮದ್ವೆಗೆ ಹೋದ್ರು ಒಂದಿನ ಸ್ವೀಟ್ ತಿಂದಿಲ್ಲ ಅವರು. ಹೌದಾ? ವೆರಿ ಗುಡ್. ಹೌದು, ನಮ್ ಮನೇಲೂ ಹೋಳಿಗೆ ಎಲ್ಲ ಮಾಡ್ತಿದ್ರು, ನಾನೇನ್ ತಿಂತಿರ್ಲಿಲ್ಲ.
ನೈಸ್, ಎಲ್ಲ ವೆರಿ ನನ್ ಗುಡ್. ಮಕ್ಳು ಲಾಸ್ಟ್ ಗಾರೆ ನನ್ ಮಕ್ಳು ಹೇಳ್ತಿದ್ರು, ನಾನು ಬೇಡ ಅಂದ್ರೆ ಅಮ್ಮ ತಿನ್ನಲ್ಲ, ಡಯಟ್ ಅಲ್ಲಿ ಇದೆ, ಅಮ್ಮ ತಿನ್ನಲ್ಲ, ಹಾಕ್ಬೇಡಿ. ಹೌದಾ, ವೆರಿ ಗುಡ್. ಹ್ಮ್ ಅಂದ್ರೆ ಡಯಟ್ ಅಂದ್ರೆ ಏನಂದ್ರೆ ಸ್ವಲ್ಪ ಶುಗರ್, ಸ್ವಲ್ಪ ರಿಸಲ್ಟ್ ಇವರಿಗೆ 3.5 ತಿಂಗಳಲ್ಲಿ ಒಂದು ಆಲ್ಮೋಸ್ಟ್ 12 kg ಕಡಿಮೆ ಮಾಡಿದ್ದಾರೆ. ಸೊ ಸ್ಟ್ರಿಕ್ಟ್ ಆಗಿ ಅಂದ್ರೆ ಸ್ವಲ್ಪ ಶುಗರ್ ಎಲ್ಲ ಅವಾಯ್ಡ್ ಮಾಡಿದ್ರೆ ಬೇಗ ಒಳ್ಳೆ ರಿಸಲ್ಟ್ ಬರುತ್ತೆ. ಹೌದು. ಶುಗರ್ ತಿನ್ಕೊಂಡು ಮಾಡೋರು ಇದ್ದಾರೆ, ಬಟ್ ಸ್ಲೋ ಆಗಿ ಹೌದು. ರಿಸಲ್ಟ್ ಬರುತ್ತೆ ಅಂತ ಅಷ್ಟೇ. ಅದು ಅಂದ್ರೆ ಕಂಪ್ಲೀಟ್ ಆಗಿ ಬಿಡಿ ಅನ್ನೋ ತರ ಅಲ್ಲ. ಶುಗರ್ ಒಬ್ಬೊಬ್ಬರಿಗೆ ಶುಗರ್ ಬಿಡಕ್ ಆಗಲ್ಲ, ಬಟ್ ಅವ್ರು ಸ್ಲೋ ಆಗಿ ರಿಸಲ್ಟ್ ಬರುತ್ತೆ ಅವ್ರಿಗೆ. ಫಾಸ್ಟ್ ನಾನು ರಿಸಲ್ಟ್. ಅದ್ರ ನಿಮ್ ಕೋಚ್ ಬಗ್ಗೆ ಹೇಳಿ, ಶ್ವೇತಾ ಅವರು ಹೆಂಗ್ ನಿಮ್ ಗೈಡ್ ಮಾಡಿದ್ರು ಎಲ್ಲ? ತುಂಬಾ ಸಪೋರ್ಟಿವ್ ಆಗಿ ಮಾಡಿದ್ರು ಸರ್ ಅವ್ರು ನಮ್ಗೆ. ಹ್ಮ್ ಯಾವ ಟೈಮಲ್ಲಿ ಏನಾದ್ರು ಕಾಲ್ ಮಾಡಿದ್ರೆ ಈ ತರ ನನಗ್ ಡೌಟ್ ಇದೆ ಅಂದ್ರೆ ಬೇಗನೆ ರೆಸ್ಪಾನ್ಸ್ ಮಾಡಿದ್ದಾರೆ, ಓಕೆ. ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಏನು ಸ್ಟ್ರಿಕ್ಟ್ ಆಗಿ ಇಲ್ಲ ಅದನ್ನ ತಿನ್ಲೇಬಾರ್ದು ನೀವು, ಅದು ಹ್ಮ್ ತಿಂದ್ರೆ ಮಾತ್ರ ನೀವು ಅದನ್ನ ತಿನ್ಲಿಲ್ಲ ಅಂದ್ರೇನೆ ಮಾತ್ರ ನೀವು ತೆಳ್ಳಗಾಗೋದು ಅಂತ ಅವ್ರು ಯಾವತ್ತೂ ಹೇಳೇ ಇಲ್ಲ. ತಿನ್ಕೊಂಡ್ ಹ್ಮ್ ಮಾಡಿ ಏನು ಆಗಲ್ಲ, ಈ ತರನೇ ಮಾಡಿ ಆ ತರನೇ ಮಾಡಿ ಅಂತ ಏನ್ ಹೇಳಿಲ್ಲ. ಆರಾಮ್ಸೆ ಹ್ಮ್ ಮಾಡ್ಕೊಳ್ಳಿ, ಏನಿಲ್ಲ. ಅದನ್ನ ನೀವು ತಿನ್ನಕ್ ಆಗ್ಲಿಲ್ವಾ ಅದನ್ನ ಲೈಟ್ ಆಗಿ ತಗೊಳ್ಳಿ, ಲೈಟ್ ಆಗಿ ಹ್ಮ್ ತಿನ್ನಿ ಅಷ್ಟೇ. ಹ್ಮ್ ಆ ಹ್ಮ್ ತರನೇ ನಮಗ್ ಬಹಳ ಸಪೋರ್ಟಿವ್ ಆಗಿ ಮಾಡಿದ್ರು ಸರ್ ಅವರು. ನೈಸ್, ವೆರಿ ಥ್ಯಾಂಕ್ ಯು ಗುಡ್. ಸೋ ಮಚ್. ಒಳ್ಳೆ ಸಿಸ್ಟರ್, ನಮ್ಗ ಅವ್ರಿಗೂ ಟೀಚರ್ ಅಂತ ಅನ್ಸ್ತಾನೆ ಇರ್ಲಿಲ್ಲ ಸರ್. ಅವರು ಒಂಥರ ಸಿಸ್ಟರ್ ಸೆಂಟಿಮೆಂಟಲ್ ಆಗಿ ಒಂಥರ ಇತ್ತು ಅವ್ರದ್ದು ಮೆಂಟಾಲಿಟಿ, ನೈಸ್, ಮಾತಾಗಿರ್ಬೋದು, ಅವ್ರು ನಮ್ ಜೊತೆ ನೆಟ್ಕೊಳ್ಳೋ ರೀತಿ ಆಗಿರ್ಬೋದು, ಎಲ್ಲ ಚೆನ್ನಾಗಿತ್ತು ಸರ್. ನೈಸ್, ಥ್ಯಾಂಕ್ ವೆರಿ ಯು. ಗುಡ್. ನಿಮ್ ಚಿತ್ರದುರ್ಗದಲ್ಲಿರೋರು ಬೇರೆ ಊರಲ್ಲಿರೋರೆಲ್ಲ ನಮ್ ಪ್ರೋಗ್ರಾಮ್ ಮಾಡ್ಬೋದಾ? ಬೇರೆ ಊರಲ್ಲಿದ್ದು ನೀವು ಒಂದ್ಸಲ ನಮ್ಮನ್ನ ಮೀಟ್ ಆಗಿಲ್ಲ. ನನ್ನಾಗ್ಲಿ ಮಾಡ್ಬೋದು ಸರ್, ಆರಾಮ್ಸೆ ಮಾಡ್ಬೋದು. ನಮಗೂ ಅದೇ ಡೌಟ್ ಇತ್ತು ಸರ್ ಫಸ್ಟ್, ಹಾ ಬರೀ ಆನ್ಲೈನ್ ಮುಖಾಂತರ ಹೆಂಗ್ ತೆಳ್ಳಗಾಗ್ಬೋದು. ಹಾ ಅದ್ ಫಸ್ಟ್ ನಿಮ್ದು ವ್ಯೂ ನೋಡಿದ್ವಲ್ಲ, ಅವಾಗ ಹಂಗೆ ಅನ್ಕೊಂಡಿದ್ದೆ ಸರ್ ನಾನು. ಬರೀ ಆನ್ಲೈನ್ ಅಲ್ಲಿ ಅವ್ರು ಏನು ಕೊಡಲ್ಲ ತಿನ್ನೋಕೆ ಕುಡಿಯಕ್ಕೆ, ಹಾ ನಾವ್ ಹೆಂಗ್ ತೆಳ್ಳಗಾಗ್ಬೋದು ಅವ್ರು ಹೇಳೋದ್ರಿಂದನೇ ತೆಳ್ಳಗಾಗ್ತೀವಾ ಹ್ಮ್ ಅಂತಂದು ಒಂದು ದಿನ ಫುಲ್ ವ್ಯೂ ನೋಡಿದೀನಿ ಸರ್. ಅದು ನಿಮ್ದು ಅಷ್ಟು ಇನ್ಸ್ಟಾದಲ್ಲಿ ಇರೋ ಸ್ಟೋರೀಸ್ ಎಲ್ಲ ನೋಡಿದೀನಿ, ಓಕೆ. ಹಾಕಿರೋದು. ವಿಡಿಯೋ ಕಾಲ್ ಮಾಡ್ತಿದ್ದಾಗ ಆನ್ಲೈನ್ ಕ್ಲಾಸ್ ಹೇಳ್ತಿರ್ತಾರೆ. ಆನ್ಲೈನ್ ಕ್ಲಾಸ್ ಅಲ್ಲ, ಇದು ಆನ್ಲೈನ್ ಪ್ರೋಗ್ರಾಮ್ ಅಂತ. ಇದರಲ್ಲಿ ನಾವು ಅವರಿಗೆ ಒಂದು ಡಯಟ್ ಅಂಡ್ ಲೈಫ್ ಸ್ಟೈಲ್ ಬಗ್ಗೆ ಗೈಡ್ ಮಾಡಿದೀವಿ, ಒಂದು ಡಯಟ್ ಚಾರ್ಟ್ ಮಾಡ್ಕೊಟ್ಟಿದೀವಿ. ಆಮೇಲೆ ಅದರಲ್ಲಿ ತುಂಬಾ ಆಪ್ಷನ್ಸ್ ಗಳು ಕೊಟ್ಟಿದೀವಿ. ಅವರ ಎಲ್ಲದರ ಎಲ್ಲಾ ಆಪ್ಷನ್ಸ್ ಇರುತ್ತೆ. ರೈಸು, ರಾಗಿ, ಜೋಳ, ಕಾಳುಗಳು, ಬೆಳೆಗಳು, ಮಿಲೆಟ್ಸ್, ಚಿಕನ್ ಎಲ್ಲ ಇರುತ್ತೆ. ಬಟ್ ಅದನ್ನ ಅವ್ರಿಗೆ ಯಾವ್ದ್ರ ಜೊತೆ ಎಷ್ಟು ಪ್ರಮಾಣದಲ್ಲಿ ಹೇಗ್ ಮಾಡ್ಕೊಂಡು ತಿನ್ಬೇಕು, ಯಾವ್ದ್ರ ಜೊತೆ ಏನ್ ತಿನ್ಬೇಕು, ಈ ತರ ಒಂದು ಗೈಡೆನ್ಸ್ ಕೊಟ್ಟಿದೀವಿ. ಜೊತೆನಲ್ಲಿ ಎಕ್ಸಸೈಸ್ ವಿಡಿಯೋಗಳು ಕೊಟ್ಟಿದೀವಿ, ಅದನ್ನ ನೋಡ್ಕೊಂಡು ಅವ್ರು ಮಾಡಿದ್ದಾರೆ. ಒಬ್ರು ಸಕ್ಸಸ್ಫುಲ್ ಟ್ರಾನ್ಸ್ಫಾರ್ಮೇಶನ್ಗೂ ಅನ್ಸಕ್ಸಸ್ಫುಲ್ ಟ್ರಾನ್ಸ್ಫಾರ್ಮೇಶನ್ಗೂ ಏನ್ ವ್ಯತ್ಯಾಸ ಅಂದ್ರೆ ಡೆಡಿಕೇಟೆಡ್ ಆಗಿ ಮಾಡೋದು, ಇಲ್ಲ ಎಕ್ಸ್ಕ್ಯೂಸಸ್ ಕೊಡೋದು. ಇವ್ರ ಜಾಗದಲ್ಲೇ ಬೇಕಾದ್ರೆ ಬೇರೆಯವ್ರಾದ್ರೆ ಅಯ್ಯೋ ಮದುವೆಗೆ ಹೋಗ್ತಿರ್ತೀನಿ ಮಾಡಕ್ಕಾಗಲ್ಲ, ನನಗೆ ಅಲ್ಲಿ ಸ್ವೀಟ್ ಶುಗರ್ ಎಲ್ಲ ಹಾಕ್ತಾರೆ, ಅದೆಲ್ಲ ತಿನ್ಬೇಕಾಗತ್ತೆ ಅಂತ ಯಾರು ಬಾಯಿಗೆ ತಂದು ತುರ್ಕಲ್ವಲ್ಲ. ತಿನ್ನೋದು ಬಿಡೋದು ನಮ್ ಕೈಲಿರುತ್ತೆ ಅಲ್ವಾ. ಇವ್ರು ಬರೀ ಇವಾಗ ಅನ್ನ, ಇಡ್ಲಿ, ಕಾಳುಗಳು, ವೆಜಿಟೇಬಲ್ ಈ ತರ ತಿನ್ಕೊ ಬಂದಿದ್ದಾರೆ ಮದುವೆಗೆ ಹೋದ್ರು. ಬಟ್ ಈಗ ಅದೇ ಬೇರೆಯವರು ಫುಡಿ ಆಗಿರೋರು ಹಂಗೇನೋ ತಿನ್ಬೋದು. ಮತ್ತೆ ಸೋ ಮಚ್ ಸರ್, ನನಗೆ ಟ್ರೈನಿಂಗ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ ಜರ್ನಿ ಶೇರ್ ಮಾಡಿದಕ್ಕೆ ಥ್ಯಾಂಕ್ ಯು ನಯನ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಈ ಪ್ರೋಗ್ರಾಮ್ ಜಾಯಿನ್ ಆಗಿ ಫಿಟ್ ಆಗ್ಬೇಕು, ಹೆಲ್ದಿ ಆಗ್ಬೇಕು ಅಂತಿದ್ರೆ ಯಾವುದೇ ಊರಿಂದ ಈ ಪ್ರೋಗ್ರಾಮ್ ಜಾಯಿನ್ ಆಗ್ಬೋದು. ಜಸ್ಟ್ ಪ್ರೋಗ್ರಾಮ್ ಡಯಟ್ ಬಗ್ಗೆ ಗೊತ್ತಿರೋದ್ರಿಂದ ಅಥವಾ ಆಹಾರ ಕ್ರಮ ಏನು ಇಷ್ಟೇ ಗೊತ್ತಿರೋದ್ರಿಂದ ಕೆಲವೊಬ್ರಿಗೆ ಮಾಡಕ್ ಆಗದೆ ಇರ್ಬೋದು. ಬಿಕಾಸ್ ಇದರಲ್ಲಿ ಸೈಕಲಾಜಿಕಲ್ ಆಸ್ಪೆಕ್ಟ್ ಇದೆ. ಅವ್ರನ್ನ ಸರಿಯಾಗಿ ಗೈಡ್ ಮಾಡಿ ಸರಿಯಾದ ದಾರಿನಲ್ಲಿ, ಓಕೆ ಇದ್ ಸರಿ, ತಪ್ಪು, ಇದ್ ಸರಿ ಎಲ್ಲ, ಇದ್ ಪರವಾಗಿಲ್ಲ ಎಲ್ಲ ಹೇಳೋರು ಒಬ್ರು ಇರ್ಬೇಕು. ಸೊ ಅವ್ರು ಇದ್ದಾಗ ಚೆನ್ನಾಗಿ ಮಾಡ್ತಾರೆ. ಪ್ರೋಗ್ರಾಮ್ ಜಾಯ್ನ್ ಆಗ್ಬೇಕು ಅಂತಿದ್ರೆ ಕೆಳಗಡೆ ಒಂದು ಹೌ ಟು ಜಾಯಿನ್ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಅಂತ ಒಂದು ವಿಡಿಯೋ ಇದೆ, ಆ ವಿಡಿಯೋನ ನೋಡಿ. ಅದರಲ್ಲಿ ಕೇಳಿರುವಂತಹ 7 ಪ್ರಶ್ನೆಗಳಿಗೆ ನಮ್ಮ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಕಳಿಸಿದ್ರೆ ನಾವು ನಿಮ್ಗೆ ಕಾಲ್ ಮಾಡಿ ಜಾಯ್ನ್ ಮಾಡಿಸ್ಕೊತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.